ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮನುಷ್ಯನ ಅವಿಭಾಜ್ಯ ಅಂಗ. ಇಂಟರ್ನೆಟ್ ಇಲ್ಲದಿದ್ದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ಇಂಟರ್ನೆಟ್ನಲ್ಲಿ ಏರುಪೇರಾದರೆ, ನೆಟ್ವರ್ಕ್ ಸಿಗದಿದ್ರೆ ತುಂಬಾನೇ ತಲೆಬಿಸಿ ಆಗುತ್ತೆ. ಆದರೆ ಇನ್ನು ಮುಂದೆ ಅಂಥ ಸಮಸ್ಯೆಗಳು ಬರೋದೇ ಇಲ್ಲ. ಯಾಕಂದ್ರೆ ಗೂಗಲ್ ಹೊಸ ಅವಕಾಶವನ್ನ ನೀಡಿದೆ. ಇಂಟರ್ನೆಟ್ ಎಕ್ಸ್ಪ್ರೆಸ್ ಹೈವೇಯನ್ನ ಸಮುದ್ರದ ಆಳದಲ್ಲಿ ನಿರ್ಮಿಸುವ ಸಾಹಸ ಮಾಡ್ತಿದೆ. ಜಾಗತಿಕವಾಗಿ ಭಾರತ ಕೀರ್ತಿ ಗಳಿಸೋದಕ್ಕೆ ಗೂಗಲ್ ಹೊಸ ಯೋಜನೆಯನ್ನ ರೂಪಿಸಿದೆ. ಬರೋಬ್ಬರಿ $15,000 ಹೂಡಿಕೆ ಮಾಡಿಬಿಟ್ಟಿದೆ. ಸಮುದ್ರದ ಆಳದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಕೇಬಲ್ ಅನ್ನ ಅಳವಡಿಕೆ ಮಾಡಿದೆ. ಹಾಗಾದ್ರೆ ಇದ್ಯಾವುದು ಹೊಸ ಯೋಜನೆ? ಸಮುದ್ರದ ತಳದಲ್ಲಿ ಇಂಟರ್ನೆಟ್ ಹೈವೇ ಮಾಡೋದು ಹೇಗೆ? ಇದರಿಂದ ಸಾಮಾನ್ಯ ಜನರಿಗೆ ಆಗುವ ಲಾಭ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ರಾಷ್ಟ್ರ ರಾಜಧಾನಿ ಹೊಸ ದೆಹಲಿಯಲ್ಲಿ ನಡೆದಿದ್ದ ಜಾಗತಿಕ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಭಾರತದ ಮೇಲಿನ ಜಾಗತಿಕ ಪಾಲುದಾರರ ನಂಬಿಕೆಯನ್ನ ದುಪ್ಪಟ್ಟುಗೊಳಿಸಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಶೃಂಗಸಭೆಯಲ್ಲಿ ಭಾಗವಹಿಸಿರುವ ಪ್ರಮುಖ ದೇಶಗಳು ಮತ್ತು ಜಾಗತಿಕ ಕಂಪನಿಗಳು ಭಾರತದೊಂದಿಗೆ ಜಂಟಿ ಎಐ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇವೆ. ಗೂಗಲ್ ಸಿಇಒ ಸುಂದರ್ ಪಿಚೈ ಭಾರತ ಅಮೆರಿಕ ಸಬ್ಸಿ ಕೇಬಲ್ ನೆಟ್ವರ್ಕ್ ಘೋಷಣೆ ಮಾಡಿದ್ದಾರೆ. ಸುಂದರ್ ಪಿಚೈ ಅವರೇ ಹೇಳಿದಂತೆ, ಭಾರತ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಇಲ್ಲಿ ಇರುವ ಯುವ ಪ್ರತಿಭೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವಿಶ್ವದ ಗಮನ ಸೆಳೀತಾ ಇದೆ. ಹಾಗಾಗಿ ಹೊಸ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಿದೆ. ಭಾರತ ಅಮೆರಿಕ ನಡುವಿನ ಸಬ್ಸಿ ಕೇಬಲ್ ಯೋಜನೆಯ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಸಮುದ್ರದ ಅಡಿಯಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಸುವ ಮೂಲಕ ಭಾರತದಲ್ಲಿ ಇಂಟರ್ನೆಟ್ ವೇಗ, ಸ್ಥಿರತೆ ಮತ್ತು ಡೇಟಾ ಭದ್ರತೆ ಹೆಚ್ಚಾಗುತ್ತೆ. ಇದು ಕೇವಲ ಇಂಟರ್ನೆಟ್ ವೇಗ ಹೆಚ್ಚಿಸುವ ಯೋಜನೆ ಮಾತ್ರವಲ್ಲ, ಇದು ಭಾರತದ ಡಿಜಿಟಲ್ ಮೂಲಸೌಕರ್ಯವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಹೆಜ್ಜೆಯಾಗಿ ರೂಪುಗೊಳ್ಳಲಿದೆ. ಕೇವಲ ಟೆಕ್ನಾಲಜಿ ಅಲ್ಲ, ಕೃಷಿಯಿಂದ ತೊಡಗಿ ಎಲ್ಲ ಕ್ಷೇತ್ರಗಳಿಗೂ ಇದು ಪ್ರಯೋಜನವಾಗಬೇಕು ಅನ್ನೋದು ಈ ಯೋಜನೆಯ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಬೃಹತ್ ಡಿಜಿಟಲ್ ಹೈವೇ ನಿರ್ಮಾಣವಾಗ್ತಾ ಇದೆ. ಸ್ನೇಹಿತರೆ, ಈ ವೈಜಾಕ್ ಸಬ್ಸಿ ಕೇಬಲ್ ಯೋಜನೆ ಅಂದ್ರೇನು ಅಂತ ನೋಡೋಣ. ಇದು ಭಾರತವನ್ನ ಅಮೆರಿಕ ಹಾಗೂ ಜಗತ್ತಿನ ಪ್ರಮುಖ ಡಿಜಿಟಲ್ ಕೇಂದ್ರಗಳೊಂದಿಗೆ ಅತ್ಯಾಧುನಿಕ ಫೈಬರ್ ಆಪ್ಟಿಕ್ ಸಂಪರ್ಕದ ಮೂಲಕ ಜೋಡಿಸುವ ಬೃಹತ್ ಮೂಲಸೌಕರ್ಯ ಯೋಜನೆ. ಇಂದಿನ ಜಾಗತಿಕ ಇಂಟರ್ನೆಟ್ ವ್ಯವಸ್ಥೆಯ ಬೆನ್ನೆಲುಬು ಸಬ್ಸಿ ಕೇಬಲ್ಗಳೇ ಆಗಿವೆ. ವಿಶ್ವದ ಬಹುತೇಕ ಅಂತಾರಾಷ್ಟ್ರೀಯ ಡೇಟಾ ಸಂಚಾರ ಸಮುದ್ರದ ಅಡಿಯಲ್ಲಿ ಹಾಸಲಾಗಿರುವ ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕವೇ ಸಾಗುತ್ತದೆ. ಇವು ಬೆಳಕಿನ ಪಲ್ಸ್ಗಳ ಮೂಲಕ ಡೇಟಾವನ್ನ ಸಾಗಿಸೋದ್ರಿಂದ ಅತಿ ವೇಗ, ಕಡಿಮೆ ಲೇಟೆನ್ಸಿ ಮತ್ತು ಹೆಚ್ಚು ಭದ್ರತೆ ಒದಗಿಸುತ್ತದೆ. ಸ್ಯಾಟಲೈಟ್ ಸಂಪರ್ಕಕ್ಕಿಂತಲೂ ಇದು ಹೆಚ್ಚು ಸ್ಥಿರ ಮತ್ತು ವೇಗವಾದ ವ್ಯವಸ್ಥೆ. ಈ ಯೋಜನೆಯಲ್ಲಿ ಭಾರತವನ್ನ ಅಮೆರಿಕದೊಂದಿಗೆ ಸಂಪರ್ಕಿಸುವ 2 ಪ್ರತ್ಯೇಕ ಸಮುದ್ರ ಮಾರ್ಗಗಳನ್ನು ರೂಪಿಸಲಾಗಿದೆ. ಮೊದಲನೆಯದ್ದು ಪೂರ್ವ ಮಾರ್ಗ. ಇದು ಭಾರತದಿಂದ ದಕ್ಷಿಣ ಪೂರ್ವ ಏಷ್ಯಾ ದೇಶಗಳ ಮೂಲಕ ಪೆಸಿಫಿಕ್ ಮಹಾಸಾಗರ ದಾಟಿ ಅಮೆರಿಕಾದ ಪಶ್ಚಿಮ ಕರಾವಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ಮಾರ್ಗವು ಏಷ್ಯಾ ಪೆಸಿಫಿಕ್ ಪ್ರದೇಶದ ಡೇಟಾ ವಿನಿಮಯವನ್ನ ವೇಗಗೊಳಿಸುತ್ತದೆ. ಎರಡನೆಯದ್ದು ಪಶ್ಚಿಮ ಮಾರ್ಗ. ಇಲ್ಲಿ ಭಾರತದಿಂದ ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ಮೂಲಕ ಅಟ್ಲಾಂಟಿಕ್ ಸಾಗರ ದಾಟಿ ಅಮೆರಿಕಾದ ಪೂರ್ವ ಕರಾವಳಿಗೆ ಸಂಪರ್ಕ ಒದಗಿಸುತ್ತದೆ. ಇದು ಯುರೋಪಿಯನ್ ನೆಟ್ವರ್ಕ್ಗಳೊಂದಿಗೆ ಬಲವಾದ ಸಂಪರ್ಕವನ್ನ ನಿರ್ಮಿಸುತ್ತದೆ. ಗೂಗಲ್ ಹೇಳುವ ಪ್ರಕಾರ ಇದು ಆಧುನಿಕ ಮಾರ್ಗವಲ್ಲ, ಹಳೆ ಕಾಲದ ಹಡಗು ಮಾರ್ಗಗಳನ್ನು ಪುನರ್ಸ್ಥಾಪಿಸಲಾಗ್ತಾ ಇರೋದು, ಡಿಜಿಟಲ್ ಟ್ರೇಡ್ ರೂಪಗಳಾಗಿ ಬದಲಾಗ್ತಾ ಇರೋದು ಅಷ್ಟೇ. ಆದರೆ ಇದನ್ನು ನಿರ್ಮಾಣ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ. ಸಮುದ್ರದ ಭೂಪಟ, ಭೂಕಂಪ ಸಾಧ್ಯತೆ, ಸಮುದ್ರದ ಆಳ ಇತ್ಯಾದಿಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ನಂತರ ವಿಶೇಷ ಕೇಬಲ್ ಲೇಯಿಂಗ್, ಹಡಗುಗಳಿಂದ ಕೇಬಲ್ ಹಾಸಲಾಗುತ್ತದೆ. ಕೇಬಲ್ಗಳನ್ನು ಸಮುದ್ರದ ತಳದಲ್ಲಿ ಸುರಕ್ಷಿತವಾಗಿ ಹೂಳಲಾಗುತ್ತದೆ. ಕರಾವಳಿ ಲ್ಯಾಂಡಿಂಗ್ ಸ್ಟೇಷನ್ಗಳಲ್ಲಿ ಭೂಮಿಯ ನೆಟ್ವರ್ಕ್ಗೆ ಜೋಡಿಸಲಾಗುತ್ತದೆ. ಇಷ್ಟೆಲ್ಲ ಮಾಡೋದ್ರಿಂದ ಈ 2 ಮಾರ್ಗಗಳ ವ್ಯವಸ್ಥೆಯಿಂದ ಭಾರತಕ್ಕೆ ಡೇಟಾ ಟ್ರಾಫಿಕ್ ಹಂಚಿಕೆ ಸುಲಭವಾಗುತ್ತದೆ. ಒಂದು ಮಾರ್ಗದಲ್ಲಿ ಸಮಸ್ಯೆ ಬಂದರೂ ಇನ್ನೊಂದು ಮಾರ್ಗದಿಂದ ಸಂಪರ್ಕ ಮುಂದುವರಿಯುತ್ತದೆ. ಇದರಿಂದ ಡಿಜಿಟಲ್ ಸೇವೆಗಳು ಹೆಚ್ಚು ಸ್ಥಿರವಾಗುತ್ತದೆ. ಎಐ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೆಂಟರ್, ಫಿನ್ಟೆಕ್, ಇ ಕಾಮರ್ಸ್ ಕ್ಷೇತ್ರಗಳಿಗೆ ಬಲ ಸಿಗುತ್ತದೆ. ಶಿಕ್ಷಣ, ಆರೋಗ್ಯ, ಕೃಷಿ ಹಾಗೂ ಸಣ್ಣ ಉದ್ಯಮಗಳಿಗೆ ವೇಗವಾದ ಇಂಟರ್ನೆಟ್ ದೊರೆಯೋದ್ರಿಂದ ಗ್ರಾಮೀಣ ಪ್ರದೇಶಗಳಿಗೂ ಡಿಜಿಟಲ್ ಪ್ರಗತಿ ಸಾಧ್ಯವಾಗೋದು ಅಂತೂ ಗ್ಯಾರಂಟಿ.
ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಹೊಸ ಪ್ರಶ್ನೆ ಬಂದಿರಬಹುದು. ಮುಂಬೈ ಚೆನ್ನೈ ಇರುವಾಗ ಗೂಗಲ್ ಯಾಕೆ ವೈಜಾಗ್ ಅನ್ನೇ ಆರಿಸಿಕೊಂಡಿದ್ದು ಅಂತ. ಇದಕ್ಕೆ ಉತ್ತರ ಏನು ಅಂದ್ರೆ ಭದ್ರತೆಯ ಪರ್ಯಾಯ ಮಾರ್ಗ. ಯಾಕಂದ್ರೆ ಮುಂಬೈನಲ್ಲಿ ಈಗಾಗಲೇ ಸಾಕಷ್ಟು ನೆಟ್ವರ್ಕ್ ಸಿಸ್ಟಮ್ಗಳಿವೆ. ಯಾವುದಾದ್ರೂ ಸಮಸ್ಯೆ ಎದುರಾಯಿತು ಅಂದ್ರೆ ಕಂಪ್ಲೀಟ್ ವ್ಯವಸ್ಥೆನೇ ನಿಂತು ಹೋಗುತ್ತೆ. ಹಾಗಾಗಿ ಗೂಗಲ್ ಈಗ ವೈಜಾಗ್ ಮೂಲಕ ಇಂಟರ್ನೆಟ್ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ವೈಜಾಗ್ನಲ್ಲಿ ತನ್ನ ಮೊದಲ AI ಹಬ್ ಸ್ಥಾಪನೆ ಮಾಡ್ತಿದೆ. ಸಮುದ್ರದಿಂದ ಬರುವ ದೈತ್ಯ ಕೇಬಲ್ಗಳು ಇಲ್ಲಿ ಲ್ಯಾಂಡ್ ಆಗ್ತಿದೆ. ಇದರಿಂದ ಭಾರತಕ್ಕೆ ಇನ್ನು ಮುಂದೆ ಇಂಟರ್ನೆಟ್ ಸಮಸ್ಯೆ ಬರೋದಿಲ್ಲ. ಸಮುದ್ರದ ಅಡಿಯಲ್ಲಿ ಹಾಸಲಾಗಿರುವ ಸಬ್ಸಿ ಕೇಬಲ್ಗಳು ಇಂದಿನ ಜಾಗತಿಕ ಇಂಟರ್ನೆಟ್ ವ್ಯವಸ್ಥೆಯ ಬೆನ್ನೆಲುಬು. ಜಗತ್ತಿನ ಬಹುತೇಕ ಅಂತಾರಾಷ್ಟ್ರೀಯ ಡೇಟಾ ಸಂಚಾರ ಈ ಕೇಬಲ್ಗಳ ಮೂಲಕವೇ ಸಾಗುತ್ತದೆ. ಇವು ಸಾಮಾನ್ಯ ವಿದ್ಯುತ್ ತಂತಿಗಳಲ್ಲ, ಇವು ಫೈಬರ್ ಆಪ್ಟಿಕ್ ಕೇಬಲ್ಗಳು. ಫೈಬರ್ ಆಪ್ಟಿಕ್ ಕೇಬಲ್ನ ಒಳಗೆ ಅತಿ ಸಣ್ಣ ಗಾಜಿನ ನಾರುಗಳು ಇರುತ್ತವೆ. ಡೇಟಾವನ್ನು ವಿದ್ಯುತ್ ಸಿಗ್ನಲ್ ಆಗಿ ಅಲ್ಲ, ಬೆಳಕಿನ ಪಲ್ಸ್ಗಳ ರೂಪದಲ್ಲಿ ಕಳಿಸಲಾಗುತ್ತೆ. ಒಂದು ಲೇಸರ್ ಅಥವಾ LED ಮೂಲದಿಂದ ಬೆಳಕು ಕಳಿಸಲಾಗುತ್ತೆ. ಆ ಬೆಳಕು ಗಾಜಿನ ನಾರಿನ ಒಳಗೆ ತಿರುಗುತ್ತಾ, ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ದೀರ್ಘ ದೂರ ಪ್ರಯಾಣಿಸುತ್ತದೆ. ಈ ಬೆಳಕಿನ ಪಲ್ಸ್ಗಳು 0 ಮತ್ತು 1ರ ರೂಪದ ಡಿಜಿಟಲ್ ಮಾಹಿತಿಯನ್ನು ಹೊತ್ತಿರುತ್ತವೆ. ಸಬ್ಸಿ ಕೇಬಲ್ಗಳು ಬಹಳ ಬಲಿಷ್ಠವಾಗಿರುತ್ತವೆ. ಅವುಗಳ ಒಳಭಾಗದಲ್ಲಿ ಫೈಬರ್ ನಾರು, ಅದರ ಸುತ್ತ ರಕ್ಷಣಾತ್ಮಕ ಪದರಗಳು, ಉಕ್ಕಿನ ಕವಚ ಮತ್ತು ಹೊರಭಾಗದಲ್ಲಿ ನೀರು ತಡೆಯುವ ಲೇಪನ ಇರುತ್ತೆ. ಕಡಲ ತೀರದ ಬಳಿ ಕೇಬಲ್ಗಳನ್ನು ಮಣ್ಣಿನಡಿ ಹೂಳಲಾಗುತ್ತೆ. ಹಡಗು, ಆಂಕರ್ ಅಥವಾ ಮೀನುಗಾರಿಕಾ ಸಾಧನಗಳಿಂದ ಹಾನಿಯಾಗದಂತೆ ತಡೆಯುತ್ತದೆ. ಸಾವಿರಾರು ಕಿಲೋಮೀಟರ್ ದೂರ ಬೆಳಕು ದುರ್ಬಲವಾಗಬಹುದು. ಅದಕ್ಕಾಗಿ ನಿರ್ದಿಷ್ಟ ಅಂತರದಲ್ಲಿ ರಿಪೀಟರ್ ಅಂದರೆ ಸಿಗ್ನಲ್ ಆಂಪ್ಲಿಫೈಯರ್ ಸಾಧನಗಳನ್ನು ಅಳವಡಿಸಲಾಗುತ್ತದೆ. ಇವು ಬೆಳಕಿನ ಸಿಗ್ನಲ್ ಅನ್ನ ಮರುಬಲಗೊಳಿಸಿ ಮುಂದಕ್ಕೆ ಕಳಿಸುತ್ತವೆ. ನಂತರ ಸಮುದ್ರದಿಂದ ಕೇಬಲ್ ಕರಾವಳಿಯ ಲ್ಯಾಂಡಿಂಗ್ ಸ್ಟೇಷನ್ಗೆ ಬರುತ್ತೆ. ಅಲ್ಲಿಂದ ಭೂ ನೆಟ್ವರ್ಕ್ ಮೂಲಕ ಡೇಟಾ ಸೆಂಟರ್ಗಳು, ಇಂಟರ್ನೆಟ್ ಸೇವಾ ಪೂರೈಕೆದಾರರಿಗೆ ಜೋಡಿಸಲಾಗುತ್ತದೆ. ನಾವು ಮೊಬೈಲ್ನಲ್ಲಿ ವಿಡಿಯೋ ನೋಡಿದಾಗ ಅಥವಾ ವಿದೇಶದ ವೆಬ್ಸೈಟ್ ತೆರೆಯುವಾಗ ಈ ಡೇಟಾ ಸಾವಿರಾರು ಕಿಲೋಮೀಟರ್ ಸಮುದ್ರದ ಅಡಿಯಲ್ಲಿ ಬೆಳಕಿನ ವೇಗದಲ್ಲಿ ಪ್ರಯಾಣಿಸುತ್ತಿರುತ್ತದೆ. ಇತ್ತೀಚೆಗೆ ರೆಡ್ ಸಿ ಸಮುದ್ರದ ಅಡಿಯಲ್ಲಿ ಇರುವ 2 ಪ್ರಮುಖ ಸಬ್ಸಿ ಇಂಟರ್ನೆಟ್ ಕೇಬಲ್ಗಳು ಹಾನಿಗೊಳಗಾಗಿದ್ವು. ಈ ಕೇಬಲ್ಗಳು ಯುರೋಪ್, ಮಧ್ಯಪ್ರಾಚ್ಯ, ದಕ್ಷಿಣ ಏಷ್ಯಾ ಹಾಗೂ ಭಾರತ ಮತ್ತು ಅನೇಕ ಪ್ರದೇಶಗಳ ನಡುವೆ ಡೇಟಾ ಸಂಚಾರಕ್ಕೆ ಪ್ರಮುಖ ಮಾರ್ಗಗಳಾಗಿದ್ದವು. ಸಮುದ್ರದ ಅಡಿಯಲ್ಲಿ ಹಾಸಿರುವ ಫೈಬರ್ ಆಪ್ಟಿಕ್ ಕೇಬಲ್ಗಳು ಯುದ್ಧದ ಕಾರಣ ಕಟ್ಟಾಗಿತ್ತು. ಇದರಿಂದಾಗಿ ವಿಡಿಯೋ ಕಾಲ್, ಆನ್ಲೈನ್ ಗೇಮಿಂಗ್, ಕ್ಲೌಡ್ ಸೇವೆಗಳು ನಿಧಾನವಾಗಿದ್ವು. ಆದರೆ ಈಗ ಗೂಗಲ್ ಹೇಳಿರುವ ಬ್ಲೂ ರಾಮನ್ ಎಂಬ ಕೇಬಲ್ ವ್ಯವಸ್ಥೆ ಇಸ್ರೇಲ್, ಜಾರ್ಡನ್, ಸೌದಿ ಅರೇಬಿಯಾ ಮಾರ್ಗವಾಗಿ ಭಾರತವನ್ನ ಯುರೋಪ್ ಜೊತೆ ಸಂಪರ್ಕಿಸುತ್ತದೆ. ಇದು ರೆಡ್ ಸಿ ಮಾರ್ಗಕ್ಕೆ ಪರ್ಯಾಯವಾಗಿ ಕೆಲಸ ಮಾಡುತ್ತದೆ. ಯಾವುದೇ ಸಮಸ್ಯೆಗಳು ಎದುರಾಗಲ್ಲ. ಒಂದು ವೇಳೆ ತೊಂದರೆ ಉಂಟಾದರೂ ಗೂಗಲ್ ತನ್ನ ಡೇಟಾ ಟ್ರಾಫಿಕ್ ಅನ್ನ ಒಂದೇ ದೇಶದ ಮೂಲಕ ಕಳಿಸೋದಿಲ್ಲ. ಭಾರತ, ಒಮನ್, ಸೌದಿ ಅರೇಬಿಯಾ, ಇಟಲಿ ಮುಂತಾದ ಹಲವು ಸ್ಥಳಗಳ ಮೂಲಕ ಸಂಪರ್ಕಗಳನ್ನು ವಿಭಜಿಸುತ್ತದೆ. ಇದರಿಂದ ಒಂದು ಮಾರ್ಗದಲ್ಲಿ ಸಮಸ್ಯೆ ಉಂಟಾದರೂ ಡೇಟಾ ಇನ್ನೊಂದು ಮಾರ್ಗದಿಂದ ಸಾಗುತ್ತದೆ. ಗೂಗಲ್ನ ಗ್ಲೋಬಲ್ ನೆಟ್ವರ್ಕ್ ಸಿಸ್ಟಮ್ ತಕ್ಷಣವೇ ಟ್ರಾಫಿಕ್ ಅನ್ನು ಆಲ್ಟರ್ನೇಟಿವ್ ಬ್ಯಾಕ್ ಬೋನ್ ಮಾರ್ಗಗಳಿಗೆ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಈ ಸಬ್ಸಿ ಕೇಬಲ್ ಯೋಜನೆಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ದೊಡ್ಡ ಪ್ರಯೋಜನ ಆಗುತ್ತೆ. ಸ್ಪೀಡ್ ಆಗಿ ಅಂತಾರಾಷ್ಟ್ರೀಯ ಇಂಟರ್ನೆಟ್ ಸಂಪರ್ಕ ದೊರೆಯೋದ್ರಿಂದ IT ಕಂಪನಿಗಳು, ಸ್ಟಾರ್ಟ್ಅಪ್ ಮತ್ತು ಡೇಟಾ ಸೆಂಟರ್ಗಳಿಗೆ ಲೇಟೆನ್ಸಿ ಕಡಿಮೆಯಾಗುತ್ತೆ. ಅಮೆರಿಕ ಮತ್ತು ಯುರೋಪ್ ಸರ್ವರ್ಗಳಿಗೆ ಡೇಟಾ ವೇಗವಾಗಿ ಸಾಗೋದ್ರಿಂದ ಕ್ಲೌಡ್ ಸೇವೆಗಳು, AI ಪ್ರಾಜೆಕ್ಟ್ಗಳು, ಫಿನ್ಟೆಕ್ ಮತ್ತು ಕಾಮರ್ಸ್ ಕ್ಷೇತ್ರಗಳಿಗೆ ಬಲ ಸಿಗುತ್ತದೆ. ಒಂದು ಸಮುದ್ರ ಮಾರ್ಗದಲ್ಲಿ ತೊಂದರೆ ಉಂಟಾದರೂ ಪರ್ಯಾಯ ಮಾರ್ಗಗಳಿಂದ ಸಂಪರ್ಕ ಮುಂದುವರಿಯುತ್ತದೆ. ಇದರಿಂದ ಕೆಲಸ ನಿಲ್ಲುವ ಸಾಧ್ಯತೆ ಕಡಿಮೆಯಾಗುತ್ತೆ. ಹೂಡಿಕೆ, ಉದ್ಯೋಗಾವಕಾಶ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶ ಇದೆಲ್ಲ ಸೇರಿ ಬೆಂಗಳೂರು ಡಿಜಿಟಲ್ ಶಕ್ತಿ ಕೇಂದ್ರವಾಗಿ ಇನ್ನಷ್ಟು ಬಲವಾಗುತ್ತದೆ. ಜನಸಾಮಾನ್ಯರಿಗೆ ಕೂಡ ಕ್ವಿಕ್ ಆಗಿ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಬಹುದು. ಯೂಟ್ಯೂಬ್, ವಾಟ್ಸಪ್, ಗೂಗಲ್ ಹುಡುಕಾಟ, ಆನ್ಲೈನ್ ಕ್ಲಾಸ್ ಹಾಗೂ ವಿಡಿಯೋ ಕಾಲ್ಗಳು ಬೇಗ ಕನೆಕ್ಟ್ ಆಗುತ್ತೆ. ಬ್ಯಾಂಕಿಂಗ್, UPI ಪಾವತಿ, ಆನ್ಲೈನ್ ಶಾಪಿಂಗ್ ಎಲ್ಲವೂ ಈಸಿ ಆಗುತ್ತೆ. ಸ್ನೇಹಿತರೆ, ಗೂಗಲ್ನ ಈ ಹೊಸ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.